ಏಜು ಮತ್ತೆ ವೆಯ್ಟ್ ಯಾವತ್ತೂ ಹೇಳ್ಬಾರ್ದು. ಮತ್ತೆ ಗಂಡು ಮಕ್ಕಳು ಸ್ಯಾಲ್ರಿ ಜಾಬು ಯಾವತ್ತೂ ಕೇಳಬಾರ್ದು. ಇದು ಮಸಾಲೆಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಬೇಕು. ಇವರು ಬೆಳ್ಳುಳ್ಳಿ ಸುಲಿಯೋದ್ರಲ್ಲಿ ಎಕ್ಸ್ಪರ್ಟು, ಅದಕ್ಕೆ ಬೆಳ್ಳುಳ್ಳಿ ಕೊಡ್ತಾ ಇದ್ದೀನಿ. ಅಡುಗೆ ಮಾಡೋದು ಈಸಿ ಅಲ್ಲ, ತುಂಬಾ ಕಷ್ಟ. ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಪ್ರತಿದಿನ ಅಡುಗೆ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಡುಗೆ ಮಾಡ್ತಾರೆ. ಅವ್ರಿಗೆ ಬೇಜಾರೇ ಆಗಲ್ಲ. ತುಂಬ ತುಂಬ ಗ್ರೇಟ್ ಹೆಣ್ಮಕ್ಳು. ಟ್ರೈ ಮಾಡಿಬಿಟ್ರು ನಮ್ಮ ಮನೆಯವರು. ಆ್ಯಕ್ಚುಲಿ ನಾನು ಈ ಥರ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಏನಾರು ವ್ಯತ್ಯಾಸ ಮಾಡ್ತೀರಾ ಅಂತ ಅನ್ಕೊಂತಿದ್ದೆ. ಜೊತೆಗೆ ನೀನಿದ್ದಾಗ ಏನು ವ್ಯತ್ಯಾಸ? ಜಾಸ್ತಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರು ಸಂತು ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇದು ಕೀರ್ತನ ಮಾತಾಡ್ತಾ ಇದ್ಲು ಪ್ರತಿ ವಿಡಿಯೋದಲ್ಲಿ, ಇವ್ರು ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ತಿದ್ದಾರೆ. ಸೊ ಏನಕ್ಕೆ ಅಂತಂದರೆ ಇವತ್ತು ಅಡುಗೆ ಮಾಡ್ತಿರೋದು ನಾನು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಚಿಕನ್ ಫ್ರೈ ಅಡುಗೆ ಮಾಡ್ತಿದ್ದೀನಿ. ನನಗೆ ಆ್ಯಕ್ಚುಲಿ ಅಡುಗೆ ಬರೋದಿಲ್ಲ, ಕೀರ್ತನ ಹೇಳ್ಕೊಡ್ತಾರೆ. ಸೊ ಆ ಪ್ರೊಸೀಜರ್ನ ಫಾಲೋ ಮಾಡಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಅವರು ವಾರ ಪೂರ್ತಿ ಅವ್ರು ಅಡುಗೆ ಮಾಡ್ತಾರೆ. ಇವತ್ತು ಅವರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಅವರಿಗೆ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ನೋಡಿ, ಎಂಜಾಯ್ ಮಾಡಿ, ಓಕೆನಾ? ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗೇನು ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ, ನಮ್ಮ ಮನೆಯವ್ರು ಮಾತಾಡಿದ್ದಾರೆ ಇವಾಗಲೇ. ಸೊ ಇವತ್ತು ನಾವು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ನಾವು ಅಂದರೆ ಇಬ್ಬರು ಸೇರ್ಕೊಂಡಲ್ಲ, ಇವರೇ ಮಾಡ್ತಿರೋದು. ಚಿಕನ್ನು ರೆಡಿ ಇದೆ, ತೊಳೆದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಮಸಾಲೆ ರೆಡಿ ಇದೆ. ತೋರಿಸಿ ಎಷ್ಟು. ಈಗ ಇದು ಮಸಾಲೆಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಬೇಕು. ಇವರು ಬೆಳ್ಳುಳ್ಳಿ ಸುಲಿಯೋದ್ರಲ್ಲಿ ಎಕ್ಸ್ಪರ್ಟು, ಅದಕ್ಕೆ ಬೆಳ್ಳುಳ್ಳಿ ಕೊಡ್ತಾ ಇದ್ದೀನಿ. ಚಿಕನ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನಾನು ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ. ಸೊ ಇವ್ರ ರೆಸಿಪಿ, ಇವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಇವ್ರು ಮಾಡ್ತಾ ಇರೋದು ಏನೋ ಅಲ್ಪ ಸ್ವಲ್ಪ ಗೊತ್ತಿರೋದನ್ನ ಹೇಳಿದ್ದೀನಿ ಅಷ್ಟೇ. ನಾನು ಒಂದ್ಸರಿ ಹೇಳಿದ್ದೀನಿ, ಈಗೇನು ಹೇಳ್ತಿಲ್ಲ, ಎಲ್ಲ ಅವರೇ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬೆಳಗ್ಗೆನೇ ಹೇಳ್ಕೊಟ್ಟಿದ್ದೆ ಒಂದ್ಸರಿ ಅಷ್ಟೇ. ಸೊ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಕೊತ್ತಂಬರಿ, ಪುದೀನ ಎಲ್ಲ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇವಾಗ ನಾವು ಪಾಪು ಮಲಗಿದ್ದಾನೆ, ಆದಷ್ಟು ಬೇಗ ಅಡುಗೆ ಮಾಡ್ಕೋಬೇಕು. ಅವನಿಗೂ ಅಡುಗೆ ಇಟ್ಟಿದ್ದೀನಿ. ಇದು ಶುಂಠಿ ಬರುತ್ತಾ ತಕ್ಕೊಡ್ಲ, ಸಿಪ್ಪೆ ತೆಗಿಬೇಕು. ನೋಡಿ ಸಿಪ್ಪೆ ತೆಗಿತಿದ್ದಾರೆ ಇವರು. ಅಡುಗೆ ಅನ್ನೋದು ಸಿಂಪಲ್ ಕೆಲಸ ಅಲ್ಲ, ಇದು ಒಂದು ಕಲೆ ಅಲ್ಲ. ಆ್ಯಕ್ಚುಲಿ ಇದು ಅಡುಗೆ ಅನ್ನೋದು ಕಲೆನೇ. ಬಟ್ ಏನಂದ್ರೆ ವಿಶೇಷ, ಗಂಡು ಮಕ್ಕಳು ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹೋಟೆಲಲ್ಲೆಲ್ಲ ಜಾಸ್ತಿ ಗಂಡು ಮಕ್ಕಳು, ಆ್ಯಕ್ಚುಲಿ ಹೋಟೆಲ್ ನಡೆಸೋದೇ ಗಂಡು ಮಕ್ಕಳು. ಸೊ ಹಾಗಾಗಿ ನಮ್ಮ ಮನೆಯವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವ್ಯಾವ ಅಡುಗೆ ಗೊತ್ತಾ? ಮುದ್ದೆ ಜೊತೆ ಚಟ್ನಿ ಮಾಡ್ತಾರೆ, ಆಮೇಲೆ ಚಿತ್ರಾನ್ನ ಮಾಡ್ತಾರೆ, ಪುಳಿಯೋಗರೆ ಮಾಡ್ತಾರೆ, ಎಗ್ ರೈಸ್ ಮಾಡ್ತಾರೆ. ಅರ್ಧಕ್ಕರ್ಧ ಅಡುಗೆ ಬರುತ್ತೆ ಅವರಿಗೆ, ಸುಮ್ಮನೆ ಅಡುಗೆ ಬರಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅಡುಗೆ ಮಾಡೋದು ಈಸಿ ಅಲ್ಲ, ತುಂಬಾ ಕಷ್ಟ. ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಪ್ರತಿದಿನ ಅಡುಗೆ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಡುಗೆ ಮಾಡ್ತಾರೆ. ಅವ್ರಿಗೆ ಬೇಜಾರೇ ಆಗಲ್ಲ. ತುಂಬ ತುಂಬ ಗ್ರೇಟ್ ಹೆಣ್ಮಕ್ಳು. ಇದನ್ನು ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಯಿತು. ಇನ್ನು ಬರೀ ಶುಂಠಿ ಕಟ್ ಮಾಡಿದ್ದಾರೆ ಅಷ್ಟೇ. ಸಿಪ್ಪೆ ತೆಗೆದು ಹಾಕ್ತೀನಿ. ಈರುಳ್ಳಿನ ಸ್ಲೈಸ್ ಕಟ್ ಮಾಡಬೇಕು. ಸೊ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಇವ್ರು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ಗೊತ್ತಾ? ಇದು ಒಂಥರ ಚಾಲೆಂಜ್ ಅಂತಾನೆ ಅನ್ಕೊಳ್ಳಿ. ಗಂಡು ಮಕ್ಕಳಿಗೆ ಕೆಲಸಕ್ಕೆಲ್ಲ ಹೋಗ್ತಾರೆ ಹೊರಗಡೆ. ಈಗ ಏನು ಗೊತ್ತಾ, ಹೊರಗಡೆ ಹೋಗಿ ದುಡಿಯೋದು ಒಂದು ಲೆವೆಲಿಗೆ ಪರವಾಗಿಲ್ಲ, ಅದೂ ಕಷ್ಟನೇ ಅವ್ರವ್ರ ಕೆಲಸಗಳು. ಬಟ್ ಮನೆಯಲ್ಲಿ ಕುತ್ಕೊಂಡು ಅಡುಗೆ ಮಾಡೋದಿರುತ್ತಲ್ಲ, ಅದು ತುಂಬಾ ಕಷ್ಟ ಅನಿಸುತ್ತೆ ಒಂದ್ಸರಿ. ಸೊ ಇವ್ರು ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಇದೇ ಫಸ್ಟ್ ಅನಿಸುತ್ತೆ ನನ್ನ ಜೊತೆ ಅಡುಗೆ ಮಾಡ್ತಾ ಇರೋದು ಇವರು.
ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಆರಾಮಾಗಿ ಮಾಡ್ತೀವಿ. ಬಟ್ ಇವತ್ತೇ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು. ಅದು ನನಗೋಸ್ಕರ ಚಿಕನ್ ಫ್ರೈ ಮಾಡ್ಕೊಡ್ತಿದ್ದಾರೆ ಅಲ್ಲ ರೀ. ರೆಡಿ. ಸಾಕು ಇಟ್ರಿ, ಸಾಕು. ಇದೆರಡು ಪುಡಿ ಕೊಡ್ತೀನಿ. ಮತ್ತೆ ಇನ್ನೊಂದು ಇದು ಧನಿಯಾ ಪುಡಿ. ಇದೇನೋ ಗೊತ್ತಿಲ್ಲ ಗುರು, ಇದು ಗರಂ ಮಸಾಲ. ಗರಂ ಮಸಾಲ. ಸೊ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಮೈಂಡಲ್ಲಿ ಬೇರೆ ಥಾಟ್ಸ್ ಬರ್ತಿಲ್ಲ, ಮೈಂಡ್ ಫುಲ್ ಫೋಕಸ್ ಇಲ್ಲೇ ಇದೆ. ಸೊ ಈ ಥರ ವಾರಕ್ಕೊಂದ್ಸಲಿ ಮಾಡಿದರೆ ತುಂಬ ಒಳ್ಳೆಯದು. ಸೊ ಇವಾಗ ಸ್ವಲ್ಪ ಕೊತ್ತಂಬರಿನ ತೊಳ್ಕೊಡ್ತಾ ಇದ್ದೀನಿ, ನೆಚ್ಕೊಳ್ತಾರಂತೆ. ಇದು ಯಾಕಂದರೆ ಫ್ರೈ ಆದಮೇಲೆ ಸ್ವಲ್ಪ ಮೇಲೆ ಹಿಂಗೆ ಹಾಕ್ತಾರಲ್ಲ ಅದಕ್ಕೆ. ಲೆಮನ್ ಇಲ್ಲಿ ಕೊತ್ತಂಬರಿ ಹೆಚ್ಕೊಳ್ತಾರೆ ಈಗ. ಸೊ ಎಲ್ಲ ರೆಡಿ ಆಗಿಬಿಟ್ಟಿದೆ. ಸೊ ಇವಾಗ ಮಿಕ್ಸಿ ಮಾಡಬೇಕು. ಮಿಕ್ಸಿ ಒಂದು ಮಾಡ್ಕೊಡ್ತೀನಿ ನಾನೇ. ಅಯ್ಯೋ ಮುಚ್ಚು ನೋಡಿ. ಸಪ್ರೇಟ್ ಮಾಡ್ಕೊಡ್ಲಾ? ತೊಳ್ಕೊಬೇಕಾಗುತ್ತೆ. ನಾನು ಮಾಡ್ತೀನಿ ತಾಂಬ, ಮೊನ್ನೆ ತಾನೇ ಮಾಡೋದು. ಕೈಯೆಲ್ಲ ಖಾರ ಆಗುತ್ತೆ. ಬೇಡಪ್ಪ. ಸೊ ಕೈಯೆಲ್ಲ ಖಾರ ಆಗುತ್ತೆ ಅಂತ ಅವರೇ ಮಾಡ್ತಿದ್ದಾರೆ. ಓಕೆ, ನಮ್ಮ ಪಾಪ ಎತ್ಕೊಬೇಕಲ್ಲ ಅದಕ್ಕೆ. ಹೈ ಫ್ಲೇಮಲ್ಲೇ ಇರಲಿ. ಎಣ್ಣೆ ಹಾಕ್ರಿ. ತಗೊಳ್ರಿ. ಇವಾಗ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಈರುಳ್ಳಿ ಹಾಕ್ರಿ. ಸಿಡಿಯುತ್ತೆ. ಇದು ಕೊತ್ತಂಬರಿ ಹಾಕ್ಬೇಡ್ರಿ ಈಗ. ಅದು ಫ್ರೈ ಆಗಿಲ್ಲ ಒಂದ್ಸಲ, ಅದಕ್ಕೆ ನಿಮ್ಗೆ ಕೊಡಲಿಲ್ಲ. ಗಮನ ಇರಬೇಕು, ಗಮನ. ಕಣ್ಣು ಮುಟ್ಕೊಂಡ್ಬಿಟ್ಟೆ ನಾನು ಇದರಲ್ಲಿ, ಖಾರದ್ದು ಕಣ್ಣಲ್ಲಿ, ಕೈಯಲ್ಲಿ. ತುಂಬ ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು, ಘಮ 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 ಅಂತಿದೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಈಗ ಒಂದು ಸ್ವಲ್ಪ ನೀರು ಕೊಡ್ತೀನಿ. ನೀರು ಹಾಕ್ಬಿಟ್ರೆ ಆಯಿತು. ಕುಕ್ಕರಿಗೆ ವಿಷಲ್ ಹಾಕ್ಬಿಡ್ಬೇಕು. 3 ವಿಷಲ್ ಹಾಕೋಣ. ಚೆನ್ನಾಗಿ ಬೇಯಬೇಕಲ್ವ ರೀ ನಿಮಗೆ? ನೀರು ಅಷ್ಟು ಹಾಕ್ರಿ. ಒಂದು ಸ್ವಲ್ಪ ಹಿಂಗೆ ಆಡಿಸಿ ಒಂದೊಂದ್ಸಲ ಟೇಸ್ಟ್ ನೋಡಿ. ಆ್ಯಕ್ಚುಲಿ ಇವತ್ತು ಅವ್ರು ಅಡುಗೆ ಮಾಡ್ತಾ ಇರೋದು ಅವ್ರಿಗೆ ತುಂಬ ಖುಷಿ ಆಗ್ತಿದೆ. ಯಾವಾಗಲೂ ಹೇಳ್ತಾ ಇರ್ತಿದ್ರು ನಾನು ಚಿಕನ್ ರೆಸಿಪಿ ಮಾಡಬೇಕು ಅಂತ. ನಾನು ಯಾವಾಗಲೂ ಬಿರಿಯಾನಿ ಮತ್ತು ಕಬಾಬ್ ಅಷ್ಟೇ ಮಾಡೋದು, ಜಾಸ್ತಿ ಫ್ರೈ ಮಾಡಲ್ಲ. ಫ್ರೈ ಮಾಡಿದರೆ ಈ ಥರ ಇಲ್ಲ. ನನಗೆ ಈ ಥರ ಪೌಡರ್ಸ್ ಎಲ್ಲ ಹಾಕಿ ಅಷ್ಟೊಂದು ಅಭ್ಯಾಸ ಇಲ್ಲ. ನಾನು ಏನಿದ್ರು ಅದೇ ಧನಿಯಾ ಕಾಳು ಅದೆಲ್ಲ ಹಾಕಿ ಹುರಿದ್ಬಿಟ್ಟು ನಾವೇ ಪೌಡರ್ ಮಾಡ್ಕೊತೀವಲ್ಲ, ಆ ಥರ ಸುಕ್ಕ ಆ ಥರದ್ದು ಮಾಡಿ ಅಭ್ಯಾಸ. ಪೆಪ್ಪರ್ ಫ್ರೈ ಮತ್ತು ಸುಕ್ಕ ಆ ಥರನೇ ಮಾಡೋದು. ಸೊ ಇವತ್ತು ಇವರಿಗೋಸ್ಕರ ಒಂದು ಫ್ರೈ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ತಲೆ ನಿಂದು ಕೈ ನನ್ನದು. ಇಷ್ಟು ಹಿಂಡ್ಬಿಡಿ ಪೂರ್ತಿ. ಹಿಂಡಿ ವಿಷಲ್ ಹಾಕ್ಬೇಕಷ್ಟೇ ಇವಾಗ. ಹಾಕ್ರಿ. ವಿಷಲ್ ಕೊಡು, ವಿಷಲ್ ಗಟ್ಟಿಗೆ ಹಾಕ್ರಿ ಮುಚ್ಚಿಟ್ಟು. ಇದು 3 ವಿಷಲ್ ಹಾಕ್ಬೇಕು. ಸೊ 3 ವಿಷಲ್ ಆದ್ಮೇಲೆ ಮತ್ತೆ ನೋಡೋಣ. ಬರ್ತೀನಿ, ಅಲ್ಲಿವರೆಗೂ ಹೋಗ್ತೀನಿ.
ಪಾಪು ಹತ್ರ ಹೋಗ್ತಾರೆ ಅನ್ಸುತ್ತೆ. ಓಕೆ ನೋಡಿ, ಈಗ ಚಿಕನ್ ಫ್ರೈ ರೆಡಿ ಆಗಿದೆ. ಮತ್ತೆ ನೀವೊಂದ್ಸರಿ ಟ್ರೈ ಮಾಡಿ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ಹೇಗಿರುತ್ತೆ ಅಂತ. ನಮ್ಮದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆಹಾ, ಊಟ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಸ್ಮೆಲ್ಲು ಥರ ಆಸೆ ಉಪ್ಸುತ್ತೆ ಅಂತಾರಲ್ಲ, ಹೊಟ್ಟೆ ಹಸೀತಾ ಇದೆ, ಆ ಥರ ಆಗ್ತಿದೆ. ಆಯ್ತಲ್ಲ, ಎಂತ ಫ್ರೈ ಮಾಡಿಬಿಟ್ರು ನಮ್ಮ ಮನೆಯವರು. ಆ್ಯಕ್ಚುಲಿ ನಾನು ಈ ಥರ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ಚಪಾತಿ ಜೊತೆ ಹೆಂಗಿರುತ್ತೆ ಗೊತ್ತಾ, ಮತ್ತು ಪರೋಟ ಜೊತೆನೂ ಸಖತ್ತಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ. ಅಡುಗೆ ನಿಂದೆ ಅಲ್ವಾ ಅಡುಗೆ? ಓಕೆ. ಸೊ ಅಡುಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂದರೆ ಪ್ರತಿದಿನ ಇದೇ ಮಾಡಬೇಕಂದ್ರೆ ಪಾಪ ಎಷ್ಟು ಕಷ್ಟಪಡ್ತಿರೋನು ಗೊತ್ತಿಲ್ಲ. ನನಗಂತೂ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಇತ್ತು. ಯಾಕಂದರೆ ವಾರಕ್ಕೊಂದು ಸರಿ ಅಲ್ಲ, ಆರಾಮಾಗಿ ಮಾಡ್ಬೋದು. ಅದರಲ್ಲಿ ನಾನ್ ವೆಜ್ ಐಟಮ್ ಚೆನ್ನಾಗಿರುತ್ತೆ. ಇನ್ನು ನಾನ್ ವೆಜ್ ಐಟಮ್ ಮಾಡಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಟೇಸ್ಟಾಗಿರುತ್ತಲ್ಲ, ತಿನ್ಬೇಕಂತ ತುಂಬಾ ಆಸೆ ಇರುತ್ತೆ ಅದಕ್ಕೆ. ಸೊ ನಮ್ಮ ಅಜ್ಜಿ ಹೇಳ್ತಿದ್ರು ಅಡುಗೆ ಕಲಿಯಪ್ಪ ಅಂತ. ನನಗೆ ಅದು ಬರಲೇ ಇಲ್ಲ. ಏನೋ ಅಲ್ಪ ಸ್ವಲ್ಪ ಬ್ಯಾಚುಲರ್ ಇದ್ದಾಗ ಹೆಂಗೋ ನೋಡ್ಕೊಂಡು ಅಡುಗೆ ಮಾಡ್ಕೊತಿದ್ದೆ. ಏನೋ ಮುದ್ದೆ, ಚಟ್ನಿ, ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮಾಡ್ಕೊತಿದ್ದೆ. ಎಗ್ ರೈಸ್ ಮಾಡ್ಕೊತಿದ್ದೆ. ಬಟ್ ಬೇರೆ ಎಲ್ಲ ಅಡುಗೆ ಬರೋದಿಲ್ಲ. ಇವತ್ತು ಕೀರ್ತನ ಒಳಗೆ ಕೊಟ್ಟಿದ್ರಿ, ಮಾಡಿದ್ದೀವಿ, ಊಟ ಮಾಡ್ತೀವಿ. ಸೂಪರಾಗಿ ಘಮ ಬರ್ತಿದೆ. ಇಲ್ಲಿ ಹೆಂಗೈತಲ್ಲ ವಾಸನೆ, ಅದು ಸೂಪರಾಗಿದೆ. ತೆಗಿಲ್ಲ? ಎಲ್ಲದರಲ್ಲೂ ಎದುರಿಸ್ತಾರೆ, ಸಣ್ಣ ಕೊತ್ತಂಬರಿ ಹಾಕ್ರಿ, ತಗೊಂಡ್ ಹೋಗ್ರಿ. ಭಾಳ ಚೆನ್ನಾಗೈತೆ ಕಣ್ರಿ. ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಾರು ವ್ಯತ್ಯಾಸ ಮಾಡ್ತೀರಾ ಅಂತಾನೆ ಅನ್ಕೊಂತಿದ್ದೆ. ಜೊತೆಗೆ ನೀನಿದ್ದಾಗ ಏನು ವ್ಯತ್ಯಾಸ? ಎಲ್ಲ ಉಲ್ಲಾಸ. ಅದೇನೋ ಟ್ರೆಂಡ್ ನಡೀತಾ ಇತ್ತಲ್ಲ ಇವಾಗ ಯೂಟ್ಯೂಬಲ್ಲಿ, ಶಾರ್ಟ್ಸ್ ಎಲ್ಲಿ ನೋಡಿದ್ರು ಅದೇ ಮ್ಯೂಸಿಕ್. ಅನಿಮಲ್ ಫಿಲಮಿಂದು ಅದೇ ಅವ್ರು ಯಾರೋ ಎಂಟ್ರಿ ಕೊಡ್ತಾರಲ್ಲ, ಅವ್ರ ಹೆಸರೇನೋ ನಂಗೆ ಗೊತ್ತಿಲ್ಲ. ಬೇಬಿ ಡ್ಯಾಲ್ ಅಂತೆ. ಅವರು ಎಂಟ್ರಿ ಕೊಡ್ತಾರಲ್ಲ, ಆವಾಗ ಇಲ್ಲಿ ಇಟ್ಕೊಂಡು ಅದೇನೋ ಡ್ಯಾನ್ಸ್ ಮಾಡ್ತಾರೆ. ಈಗ ಫುಲ್ ಅದೇ ಟ್ರೆಂಡು. ಆ ಮ್ಯೂಸಿಕ್ ತಲೆ ಒಳಗಡೆ ಗುಯ್ ಅಂತಿರುತ್ತೆ. ಯಾಕಂದರೆ ನಾನು ಶಾರ್ಟ್ಸ್ ಹಾಕಬೇಕಾದ್ರೆ ಅದೇ ಮ್ಯೂಸಿಕ್ಗೆ ಟ್ರೆಂಡಿಂಗಲ್ಲಿ ಬರೋದು. ಸ್ಟಾರ್ಟಿಂಗಲ್ಲಿ ಟ್ರೆಂಡಿಂಗ್ ಇದೆ ಈ ಸಾಂಗ್ ಅಂತ. ಮತ್ತೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿವಸ ಆಯಿತು ವಿಡಿಯೋ ಹಾಕ್ತವೆ. ತುಂಬ ದಿನ ಆಯಿತು ವಿಡಿಯೋ ಹಾಕಿಲ್ಲ ಕೀರ್ತನ ಅವರು. ಯಾಕೆ ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವರೇ ಸಪೋರ್ಟ್ ಮಾಡ್ತಿರೋದು. ನಾನು ದಪ್ಪ ಆಗಿದ್ದೀನಿ, ತುಂಬ ದಪ್ಪ ಆಗಿದ್ದೀನಿ, ಸಖತ್ ದಪ್ಪ ಆಗಿದ್ದೀನಿ. ಎಷ್ಟು ಕೆಜಿ ಇದ್ದೀನಿ ಗೊತ್ತಾ? ನಾನು ಹೇಳಲ್ಲ, ನನಗೊಂಥರ ಆಗುತ್ತೆ ಅದಕ್ಕೆ. ಹೆಣ್ಮಕ್ಳು ಏಜು ಮತ್ತು ವೆಯ್ಟ್ ಯಾವತ್ತೂ ಹೇಳಬಾರ್ದು. ಮತ್ತೆ ಗಂಡು ಮಕ್ಕಳು ಸ್ಯಾಲ್ರಿ, ಜಾಬು ಯಾವತ್ತೂ ಕೇಳಬಾರ್ದು. ನಿಜ ತಾನೇ? ಸೊ ನಮ್ಮ ಮನೆಯವ್ರು ಇವತ್ತು ಅಡುಗೆ ಮಾಡಿದ್ದಾರೆ. ಘಮ 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 ಅಂತ ಐತೆ. ಹಾಗೆ ಸಿಲಿ ಏನೇನೋ ಕಾಮಿಡೀಸ್ ಅವು ಇವು ಬರ್ತಾ ಇರುತ್ತೆ ಒಂದ್ಸರಿ. ಸೊ ನೋಡಿ, ಸಖತ್ ದಪ್ಪ ಆಗ್ಬಿಟ್ಟಿದ್ದೀನಿ ನಾನಂತೂ. ಅಂದರೆ ಹುಷಾರಿರಲಿಲ್ಲ, ತುಂಬ ರೆಸ್ಟ್ ಮಾಡ್ತಿದ್ದೆ. ಸೊ ಹಾಗಾಗಿ ಒಂದು ವಾರಕ್ಕೇ ಜಾಸ್ತಿ KGs ಹಾಕ್ಬಿಟ್ಟಿದ್ದೀನಿ. ಸೊ ಗೈಸ್, ನಾವು ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ರೆಸಿಪಿ ಮಾತ್ರ. ಸೊ ಈ ರೆಸಿಪಿನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಇದರಲ್ಲೇ ಹಾಕಿದರೆ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಮ್ಮ ಮನೆಯವ್ರು ಮಾಡಿದ ಒಂದು ಫ್ರೈ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ನೋಡಿ, ಓಕೆನಾ?
ಈಗ ಜಸ್ಟ್ ಜಸ್ಟ್ ಊಟ ಆಯಿತು. ತುಂಬಾ ಸೂಪರ್ ಆಗಿತ್ತು, ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಸಂಡೇ ಇವತ್ತು ಫುಲ್ ಮಜಾ ಮಾಡಿಬಿಟ್ವಿ. ಅಡುಗೆ ಮಾಡಿ ಊಟ ಮಾಡಿ ಸಂತೃಪ್ತಿಯಾಗಿ ಊಟ ಮಾಡಿದ್ವಿ. ಸಖತ್ತಾಗಿತ್ತು. ಭಾಳ ಕುಲ್ಲು ಬಂದ್ಬಿಟ್ಟಿದೆ ನನ್ನ ಮಗನಿಗೆ. ಇವನು ಕೂಡ ಸ್ವಲ್ಪ ಚಿಕನ್ ತಿಂದ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ. ಇವನು ಟೇಸ್ಟ್ ಇದ್ರೆ ತಿಂತಾನೆ. ತಿಂದ ಸ್ವಲ್ಪ ಚಿಕನ್ನು ಮತ್ತೆ ಸ್ವಲ್ಪ ರೈಸ್ ತಿಂದ. ಸೊ ಇವಾಗ ಊಟ ಮಾಡಿದ್ವಿ, ಮುಗೀತು ಇವತ್ತಿಗೆ. ಇವನಿಗೆ ಸ್ನಾನ ಮಾಡಿಸ್ಬೇಕೀಗ ಸಂಜೆ. ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಮಾಡ್ತೀನಿ ನೀನು. ಚಿನ್ನಿ ಬಾಯ್ ಮಾಡು. ಬಾಯ್ ಬಾಯ್ ಮಾಡು. ಬಾಯ್ ಮಾಡು. ಬಾಯ್ ಮಾಡ. ಟಾಟಾ.